ಹಲೋ ಮೇಡಮ್ ಮೀನಲ್ ರಾಜ್ ಅವರಾ? ಎಲ್ಲಿದ್ದೀರಾ ಮೇಡಮ್? ನಾನು ಇಲ್ಲೇ ಲೊಕೇಶನ್ ಅಲ್ಲಿ ಕಾಯ್ತಾ ಇದ್ದೀನಿ. ಸರ್ ಅದು ಮೀನಲ್ ಅಲ್ಲ ಸರ್, ಅದು ಮಿನಾಲ್. ಅಲ್ಲೇ ಇರಿ ಸರ್, ನಾನು ಬರ್ತಾ ಇದ್ದೇನೆ. ಕೂತ್ಕೊಳ್ಬೋದಲ್ಲ ಸರ್? ಓ ಮಂಗ್ಳೂರವ್ರ ನೀವು? ಕೂರಿ ಕೂರಿ. ಕೂರಿ ಕೂರಿ ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಮಂಗಳೂರಿಂದ ಅಂತ? ನೀವು ಹೀಗೆ ಮಾತನಾಡಿದ್ರಿ ನಮ್ಗೆ ಗೊತ್ತಾಗ್ತದಲ್ಲ ನೀವು ಮಂಗ್ಳೂರಿಂದ ಅಂತ. ಅಯ್ಯೋ ಬನ್ನರ್ಘಟ್ಟನಾ ಮೇಡಮ್? 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ಯಾಕೆ ಎಕ್ಸ್ಟ್ರಾ ಚಾರ್ಜ್ ಸರ್? ಆಪ್ ಅಲ್ಲಿ ಮಾತ್ರ 500 ತೋರಿಸ್ತಾ ಉಂಟು ನೋಡಿ. ತೋರಿಸ್ತಾ ಉಂಟಾ ತೋರಿಸ್ತಿದ್ಯಾ? ಅದೇ ನಿಮ್ಗೆ ತಿಳಿಯುತ್ತಲ್ಲ ಸರ್, ಅಷ್ಟೇ ಸಾಕು. ತಿಳಿತಾ? ಅದೆಲ್ಲಿ ಈಗ ಅಷ್ಟೇ ಬನ್ನರ್ಘಟ್ಟ ಅಂತ ಹೇಳಿದ್ರಿ. ತಿಳಿಯುತ್ತಾ ಅಂದ್ರೆ ಅರ್ಥ ಆಯ್ತಾ ಅಂತ. ಬನ್ನರ್ಘಟ್ಟಗೆ ಘಟ್ಟದ ಈ ಪ್ರಕಾಶ ಬೆಳಗ್ಗೆ ಬೆಳಗ್ಗೆ ಯಾವ್ದೋ ಮಂಗ್ಳೂರು ಹುಡುಗಿ ಬೇರೆ ಸಿಕ್ಕಿದಾಳೆ, ತಲೆ ತಿನ್ ಸಾಯ್ತಾ ಇದ್ದಾಳೆ. ಅವಳು ಮಾತಾಡೋದು ನನ್ಗೆ ಅರ್ಥ ಆಗ್ತಾ ಇಲ್ಲ, ನಾನ್ ಮಾತಾಡೋದು ಅವಳಿಗೆ ಅರ್ಥ ಆಗ್ತಾ ಇಲ್ಲ. ದಮ್ ಬೇರೆ ಹಾಕ್ಬೇಕು. ಅಷ್ಟು ಇವಳನ್ನ ಅಲ್ಲಿ ಬಿಸಾಕ್ಬಿಟ್ಟು ಬರ್ತೀನಿ. ಏತ್ ಮರ್ಯಾದೆ ಕೊರ್ದು ಪಾತರಿಯ ಮಾರೆ, ನನ್ನನ್ನ ಇಂಕೆನೇರೊಂದು ಬೇವರ್ಸಿ. ಸರ್ 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 ಸರ್, ಸ್ವಲ್ಪ ಮೆಲ್ಲ ಹೋಗಿ. ಎದುರು ಆ ಓಣಿ ಹತ್ರ ನಿಲ್ಲಿಸ್ಬೇಕು. ಏನ್ರಿ ಓಣಿ? ಸರ್ ಓಣಿ ಸರ್, ಎದುರು ಅಲ್ಲಿ ದಾರಿ ಇದೆಯಲ್ಲ, ರಸ್ತೆ ಸಪುರ. ಸಂದಿನಾ? ಏನ್ ಹೇಳಿದ್ರಿ ನೀವು? ಸಪೂರ ಓಣಿ? ಅಯ್ಯ, ನಿಮ್ಮೂರಲ್ಲಿ ಎಲ್ಲರೂ ಹಿಂಗೇನಾ? ನಮ್ಮೂರಲ್ಲೆಲ್ಲ ಹೀಗೇನೆ, ಹಿಂಗೆ ಅಲ್ಲ. ನಿಮ್ಮ ಜೊತೆ ಮಾತಾಡಿ ಮಾತಾಡಿ ನಮ್ಗೆ ಹುಚ್ಚಿಡಿತದೆ ಮಾರೇರೆ. ಹೋಗಿ ಆಯ್ತು.